ಭಟ್ಕಳದಲ್ಲಿ ಹೆಂಡತಿ ಮನೆಗೆ ಹೊರಟಿದ್ದ ಇಂಜಿನಿಯರ್ ಒಬ್ಬರು ಹೆಂಡತಿ ಮನೆಯ ದಾರಿಯಲ್ಲೇ ಮೃತಪಟ್ಟ ಘಟನೆ ನಡೆದಿದ್ದು, ಈ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗುತ್ತಿದೆ. ಭಟ್ಕಳದ ಜಾಮಿಯಾಬಾದ್ ರಸ್ತೆಯಲ್ಲಿರುವ ಫಿರ್ದೋಸ್ ನಗರದ ಮದೀನಾ ಕಾಲೋನಿಯ ಮೋಟಿಯಾ ಗಾರ್ಡನ್ ವಾಸಿ 37 ವರ್ಷದ ಮೊಹಮ್ಮದ್ ಫಹಾದ್ ಎಂಬ ವ್ಯಕ್ತಿ. ಇವರು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ಶನಿವಾರ ರಾತ್ರಿ 8:45ಕ್ಕೆ ಹುರುಳಿ ಸಾಲ ಗುಡ್ಕಲ್ ರಸ್ತೆಯಲ್ಲಿರುವ ತಮ್ಮ ಹೆಂಡತಿ ಮನೆಗೆ ಹೋಗಿದ್ದರು. ಆದರೆ ರಾತ್ರಿ 9:30 ಸುಮಾರಿಗೆ ಹೆಂಡತಿ ಮನೆಯ ದಾರಿಯಲ್ಲಿ ಮೃತಪಟ್ಟು ಬಿದ್ದುಕೊಂಡಿದ್ದಾರೆ. ಮೊಹಮ್ಮದ್ ಫಹಾದ್ ಸಾವಿನ ವಿಷಯದಲ್ಲಿ ಸಂಶಯವಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಕುರಿತು ಮದಿಹಾ ಅಬ್ದುಲ್ ಬಾಕಿ ಎಂಬುವರು ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಾವಿನ ವಿಷಯ ತಿಳಿದು ಆಸ್ಪತ್ರೆಗೆ ಸಾರ್ವಜನಿಕರು ದೌಡಾಯಿಸಿದ್ರು. ಸದ್ಯ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ವರದಿ ಬಳಿಕ ಸಾವಿನ ನಿಖರವಾದ ಕಾರಣ ತಿಳಿದು ಬರಲಿದೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.